ಗೈಸ್, ಈಗ ತಾನೇ ಬ್ಯಾಕ್ ನೋವು ಬಂತು ಅಂತ ಟಿ ಸ್ಟಾಪ್ಗೆ ನಿಲ್ಸಿದ್ದು. ಅಲ್ಲೇ ತಿಂಡಿ ಮಾಡಿಕೊಂಡು, ತಿಂಡಿ ಮಾತ್ರ ಚೆನ್ನಾಗಿತ್ತು. ಇಡ್ಲಿ ಮಸಾಲೆ ದೋಸೆ ತೊಗೊಂಡು. ಸೊ ಆವಾಗಲಿಂದ ಇದೇ ರೋಡಲ್ಲಿ ಬರ್ತಾಯಿದ್ದೀವಿ. ಥ್ರಾಟಲ್ಲಿ ಹಿಡ್ಕೊಂಡು ಸುಮ್ಮನೆ ಕುಂತ್ಕೊಂಡು ಬರ್ತಾಯಿದ್ದೀವಿ. ಎಷ್ಟು ದೂರ ಹೋಗೋದೋ ಗೊತ್ತಿಲ್ಲ. ಈ ರೋಡಲ್ಲಿ ಇನ್ನೂ 42 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ನೋಡೋಣ ಈ ರೋಡು ಇನ್ನೂ ಎಷ್ಟು ದೂರ ಹೋಗುತ್ತೆ ಅಂತ. ಬಟ್ ಪೀಸು ಅಂದರೆ ಥ್ರಾಟಲ್ ಇದು ಮಾಡಿಕೊಂಡು ಹೋಯ್ತಾ ಇರೋದು ನಮ್ಮ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಕ್ರೂಸ್ ಮಾಡಿಕೊಂಡು. ಚೆನ್ನಾಗಿದೆ ಇದೊಂಥರ. ನಾವು ಇನ್ನು ಮುಂದೆ ಹೋದರೆ ಚಿತ್ರದುರ್ಗ ಬರುತ್ತೆ. ತಿಳಿಸಿ ಅಲ್ಲಿ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಇಲ್ಲಿ Insta360 X4 ಹಾಕಿದ್ದೆ ಅಲ್ವಾ, ಅದು ಹೆಂಗೆ ಕಾಣಿಸ್ತೈತೋ ಗೊತ್ತಿಲ್ಲ. ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ಯಾವ ಥರ ಬಂದಿದ್ರು ಅದು ಏನು ಮೂಮೆಂಟ್ ಕ್ಯಾಮ್ರಾಗೆ ಕವರ್ ಆಗಿದ್ರು ಅದನ್ನ ಎಡಿಟ್ ಮಾಡಿ ಹಂಗೆ ಹಾಕ್ತೀನಿ. ಸೊ ಯಾಕಂದರೆ ಅದರಲ್ಲೇ ತುಂಬ ಮಾತಾಡ್ಕೊಂಬಂದಿದ್ದು. ಇಲ್ಲಿ ಸೈಡಲ್ಲಿ ಹಾಕೋಣ ಅಂತ ನೋಡಿಕೊಂಡೆ, ಅದು ತುಂಬ ಗಟ್ಟಿ ಇಲ್ಲ. ಆ್ಯಕ್ಚುಲಿ ಹಿಂದೆ ಹಾಕಿದ್ದೀನಿ, ಅದು ನಿಮಗೆ ಒಂದು ವಾಕ್ ಅರೌಂಡ್ ಕೊಡ್ತೀನಿ, ಅಲ್ಲಿ ಹೇಳ್ತೀನಿ ನಿಮಗೆ. ಹಿಂದೆ ಹಾಕಿದ್ದೀನಿ, ಅದು ಗಟ್ಟಿ ಇದೆ. ಬಟ್ ಇದು ಗಟ್ಟಿ ಇಲ್ಲ ಆ್ಯಕ್ಚುಲಿ. ಇದೇನಿದ್ರು ಸಿಂಪಲ್ಲಾಗೆ ಇದು ಮಾಡ್ಕೊಳ್ಳೋಕ್ಕೆ ಮಾತ್ರ ಇರೋದು. ಸೊ ಅದೇ ಅದಾಗಿಲ್ಲ ಅನ್ನೋದು ಲರ್ನಿಂಗ್ ನನಗೆ ಇವಾಗ. ಸೊ ನೆಕ್ಸ್ಟ್ ಇದು ಮಾಡಿದಾಗ ಅದನ್ನು ತೆಗೆದು ಮುಂದೆ ಹಾಕ್ಕೊಂಡು ಇದನ್ನು ತೆಗೆದು ಹಿಂದೆ ಹಾಕ್ಕೊಳ್ಳೋದಷ್ಟೇ. ಇಂಟರ್ಚೇಂಜ್ ಮಾಡಿಬಿಟ್ರೆ Insta360 ಕರೆಕ್ಟಾಗಿ ಕುಂತ್ಕೊಳ್ಳುತ್ತೆ. ಅದು ಗಟ್ಟಿ ಇರುತ್ತೆ ಆ್ಯಕ್ಚುಲಿ. ಅದು ಒಂಥರ ಮೆಟಲ್ ಥರನೇ, ಮೆಟಲೇ ಅದು. ಮೆಟಲ್ ಅಂತಲೇ ಏನೂ ಗೊತ್ತಿಲ್ಲ ನನಗೆ. ಬಟ್ ಮೆಟಲ್ ಅಷ್ಟೇ ತೂಕ ಗಟ್ಟಿ ಎಲ್ಲ ಇದೆ. ಸೊ ಅದು ಒಳ್ಳೆಯ ಗೇಜ್ ಇದೆ. ನೋಡೋಣ, ಅದಕ್ಕೊಂದ್ಸಲಿ ಯಾಕೆ ಟೆಸ್ಟ್ ಮಾಡೋಣ. ನಾನು ಇಲ್ಲಿಗೆ ಕ್ಯಾಮ್ರಾ ಹಾಕಿದ್ದೆ ಒಂದ್ಸಲಿ, ಬಟ್ ಅಷ್ಟೊಂದು ಬೆಂಡೇನ್ ಆಗಿರಲಿಲ್ಲ ಅದು. ಸೊ ಕ್ಯಾಮ್ರಾ ವೆಯ್ಟ್ಗೆ ಆಮೇಲೆ ವೈಬ್ರೇಷನ್ಗೆ. ಸೊ ನೋಡೋಣ, ಅದನ್ನು ಶಿಫ್ಟ್ ಮಾಡೋಣ ಇಲ್ಲಿಗೆ ಮುಂದಕ್ಕೆ ಹಾಕೊಂಡ್ಬಿಡೋಣ. ಸೊ ಇವಾಗ ವ್ಯೂ ನಾರ್ಮಲಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಮುಂದುವರ್ಸೋಣ. ಇಲ್ಲಿ ದಾರ ಕಳ್ಕೊಂಡೈತೆ ಇದುವೆ. ಅದು ಕಳ್ಕೊಂಡಿತ್ತಾ ಆ ಕಡೆದು? ಹಾಂ ನೋಡಿ, ಅಲರ್ಟ್ಸ್ ನೋಡಿ ಯಾವ ಕಡೆ. ಓ ಆಯ್ತಲ್ವಾ? ಅಲ್ಲ ಯಾಕೆ ಸದ್ಯಕ್ಕೆ ಒಂದು ಸ್ಟಾಪ್ ಹಾಕಿದ್ದು. ಬ್ಯಾಗ್ ಸ್ವಲ್ಪ ಜಾರ್ತಾಯಿತ್ತು ಅಂತ. ಸೊ ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ನೋಡೋಣ ಅದೆಷ್ಟೊತ್ತಿರುತ್ತೆ ಬ್ಯಾಗು ಹಂಗೇನೆ ಅಂತ. ಸೊ ನನ್ನ ಗಾಡೀಲಿ ಆ್ಯಕ್ಚುಲಿ ಅಡ್ಜಸ್ಟ್ ಮಾಡೋದು ಗೊತ್ತು. ಯಾಕಂದರೆ ಕರೆಕ್ಟಾಗೆ ಅಂದರೆ ಸ್ಯಾಡಲ್ ಸ್ಟೇಗಳಿದೆಯಲ್ಲ, ಅಲ್ಲಿಗೆ ಒಂದು ಅಂದಾಜು ಮೇಲೆ ಅಡ್ಜಸ್ಟ್ ಮಾಡಿಬಿಡ್ತಾಯಿದ್ದೆ ನಾನು. ಸೊ ರಾಯಲ್ ಎನ್ಫೀಲ್ಡಲ್ಲಿ ಇದೆ ಫಸ್ಟು ಅಡ್ಜಸ್ಟ್ ಮಾಡಿದ್ದು. ಸೊ ನೋಡೋಣ ಯಾವ ಥರ ಪಾಸಿಬಿಲಿಟೀಸ್ ಇರುತ್ತೆ, ಅದನ್ನು ಟ್ರೈ ಮಾಡೋಣ. ಆಗಿಲ್ಲ ಅಂದರೆ
ತೆಗೆದು ನನ್ನ ಗಾಡಿಗೆ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ, ಸದ್ಯಕ್ಕೆ ಅಲ್ಲಾಡಲ್ಲ ಅಂದ್ಕೊಂಡಿದ್ದೀನಿ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಈಗ ವೆಯ್ಟು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ದೂರ ಬನ್ನಿ ಕಂಟಿನ್ಯೂ ಮಾಡೋಣ. ನೋಡಿ HN ಕೀರ್ತಿ ಅಂತ. ಆಯ್ ಬ್ರೋ, ಒಂದ್ಸಲ ಹೇಳಿ ಬನ್ನಿ ಮುಂದೆ. ನಾವು ಆ್ಯಕ್ಚುಲಿ ಅವರು ಮೈಕಲ್ಲಿ ಇದು ಇಯರ್ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ನಾನು ಆ್ಯಕ್ಚುಲಿ ಬ್ಲೂಟೂತಲ್ಲಿ ಮಾತಾಡ್ತಾ ಇದ್ದೀನಿ, ಹೆಲ್ಮೆಟ್ ಬ್ಲೂಟೂತಲ್ಲಿ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ರೈಡು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನೋಡೋಣ ಇನ್ನು ಮುಂದೆ ಹೆಂಗೆ ಹೋಗುತ್ತೆ ರೈಡ್ ಅಂತ. ಬನ್ನಿ ಹೋಗೋಣ. ಮಾತ್ರ ಒಳ್ಳೆ ರೈಡ್ರು, ಆರಾಮಾಗಿ ಓಡಿಸ್ತಾರೆ ಗಾಡಿ 100-120ರಲ್ಲಿ. ಯಾವ್ದನ್ನ ಇದು ಏನಂತಾರೆ, ಇದು ಫ್ಯಾನ್ ಅಂತಾರೆ, ಏನಂತಾರೆ ಇದು, ವಿಂಡ್ ಮಿಲ್ಲು. ನನಗೆ ಕ್ಯಾಮ್ರಾದಲ್ಲಿ ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಸೈಕಾಗಿದೆ ವಿಂಡ್ ಮಿಲ್ ಮಾತ್ರ. ಇಲ್ಲಿ ಸುತ್ತ ಸಿಕ್ಕಾಬಟ್ಟೆ ಇದೆ. ಮೋಸ್ಟ್ಲಿ ಸುಮಾರು ಲಾಗರ್ಸ್ಗಳು ಹೋಗಿದ್ದಾರೆ ಅನಿಸುತ್ತೆ ಇದಕ್ಕೆ. ಸೊ ಅದು ಮೋಸ್ಟ್ಲಿ ಟೂರಿಸ್ಟ್ ಪ್ಲೇಸ್ ಅನಿಸುತ್ತೆ, ಅಲ್ಲೆಲ್ಲ ಹೋಗ್ಬೋದು ಅಂತ ಅಂದ್ಕೊತೀನಿ ನಾನು. ಸೊ ನೋಡೋಣ, ಯಾವ ಪ್ಲೇಸ್ ಅಂತ ಗೊತ್ತಿಲ್ವೇ, ಈ ಮ್ಯಾಪಲ್ಲಿ ಬೇರೆ ತೋರಿಸ್ತಲ್ಲ ಯಾವ ಪ್ಲೇಸ್ ಅಂತ. ಅದೇ ಚಿತ್ರದುರ್ಗ ಹೋಗೋ ರೋಡಲ್ಲಿ, ಚಿತ್ರದುರ್ಗ ರೋಡಲ್ಲಿ ಇದಿರೋದು. ಬಟ್ ಎಕ್ಸಾಕ್ಟ್ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಬಟ್ ಚಿಂದಿ ಇದೆ ಗುರು ನೋಡೋಕ್ಕೆ, ಏನು ಅಷ್ಟು ದೊಡ್ಡ ಇದೆ. ಇಲ್ಲಿ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ, ನನಗೂ ಆಲ್ಮೋಸ್ಟ್ ಮೀಡಿಯಮಾಗಿ ಕಾಣ್ತಿದೆ. ಬಟ್ ಅಲ್ಲಿ ಹತ್ರ ಹೋದರೆ ಗೊತ್ತಾಗುತ್ತೆ, ಅಷ್ಟು ದೊಡ್ಡ ಇರುತ್ತೆ ಅದು ವಿಂಡ್ ಮಿಲ್ಲು. ಸೈಕ್. ಓ ಗೈಸ್, ಇದು ವಿಂಡ್ ಮಿಲ್ಲು. ನಾನು 8 ಕಿಲೋಮೀಟ್ರಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ, ಹಂಗೆ ಐತೆ ಇನ್ನು ಅದು ಎಷ್ಟು ದೂರ ಆಯ್ತಾ ಗೊತ್ತಿಲ್ಲ ಇದು ವಿಂಡ್ ಮಿಲ್ಲು. ಬಟ್ ಸೈಕಾಗೈತೆ. ನಿಮ್ಗೆ ಇಲ್ಲಿಂದ ಆ್ಯಕ್ಚುಲಿ ಕಾಣಿಸ್ಬೋದು, ನಿಮಿಷ ಹೋಗ್ಬಿಡ್ತೀವಿ. ಇಲ್ಲಿ ಆ್ಯಕ್ಚುಲಿ ಕಾಣ್ಬೋದು ನಿಮಗೆ, ಏನು ಕಾಣ್ತಾ ಇದೆ ಗುರು ವಿಂಡ್ ಮಿಲ್ಲು. ಸೈಕಾಗೈತೆ ಮಾತ್ರ ವಿಂಡ್ ಮಿಲ್ಲು. ಇನ್ನು ಎಷ್ಟು ದೂರ ಆಯ್ತೋ ಗೊತ್ತಿಲ್ಲ, ಇದು ಯಾವ ಬೆಟ್ಟ ಅಂತಲೂ ಗೊತ್ತಿಲ್ಲ ನನಗೆ. ಗೂಗಲ್ ಮ್ಯಾಪಲ್ಲೆಲ್ಲ ಮೆನ್ಷನ್ ಬೇರೆ ಆಗಿಲ್ಲ. ಅದು ಯಾವ ಬೇರೆ ಆ ಕಡೆ ಸೈಡ್, ಲೆಫ್ಟ್ ಸೈಡದು ಮಾತ್ರ ಸೈಕಾಗೈತೆ ಅನ್ಕೊಂಬಿಡಿ ವಿಂಡ್ ಮಿಲ್ಲು. ಈ ಗ್ರೀನರಿ ಇರೋ ಬೆಟ್ಟ, ಅಲ್ಲಿ ಮುಂದೆನೂ ವಿಂಡ್ ಮಿಲ್ಲು. ಅಲ್ಟಿಮೇಟ್ ಗುರು ವಿಂಡ್ ಮಿಲ್ ಮಾತ್ರ ಸೈಕ್ ಅಂದ್ಕೊಂಬಿಡಿ. ಸಾಕಾಗೈತೆ. ನೋಡೋಣ ಇನ್ನೂ ಎಷ್ಟು ದೂರ ಇದಿರುತ್ತೆ ಅಂತ ಐಡಿಯಾ ಇಲ್ಲ ನನಗೆ. ಬಟ್ ಈಗ ಆಲ್ಮೋಸ್ಟು 10 ಕಿಲೋಮೀಟ್ರು 10-11 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ ವಿಂಡ್ ಮಿಲ್ಲು ಹಂಗೆ ಐತೆ. ನೋಡೋಣ ಇನ್ನೂ ಎಷ್ಟು ದೂರ ಐತೆ ಅಂತ. ರೈಟ್ ಸೈಡ್ ನೋಡಿ ಗೈಸ್, ಏನು ದೊಡ್ಡ ಕೈತಲ್ಲ. ಓ ಮೋಸ್ಟ್ಲಿ ಆ ಕಡೆ ಅಲ್ಲೆಲ್ಲ ಹೋಗುತ್ತೆ ಅನಿಸುತ್ತೆ, ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿಂದ. ಓಹೋ ಏನು ಗುರು, ಅಲ್ಲಿ ಗಂಟ ಐತೆ. ಏನ್ ಬ್ರೋ, ಏನಂತ ಕೇಳಿಸ್ತಲ್ಲ ನೀವು ಮಾತಾಡ್ತಾ ಇರೋದು ನನಗೆ. ಹೌದಾ, ಡೈರೆಕ್ಷನ್ ಹಾಕಿದ್ರಂತೆ ವಿಂಡ್ ಮಿಲ್ ಅಂತ. ಸೊ ಅಲ್ಲೆಲ್ಲ ಇದೆ ರೈಟ್ ಸೈಡೆಲ್ಲ. ಫಸ್ಟು ಲೆಫ್ಟ್ ಸೈಡ್ ನೋಡುವ, ಲೆಫ್ಟ್ ಸೈಡ್ ಇತ್ತು, ಈಗ ರೈಟ್ ಸೈಡ್ ಅಲ್ಲಿ ನೋಡಿ ಬೆಟ್ಟದ ಥರ ಎಲ್ಲೆಲ್ಲ ಐತೆ, ಎಲ್ಲ ಕಡೆನೂ ವಿಂಡ್ ಮಿಲ್ ನಿಲ್ಲಿಸ್ಬಿಟ್ಟವ್ರೆ. ನೋಡೋಕೆ ಸಖತ್ತಾಗೈತೆ ಗುರು, ಪರವಾಗಿಲ್ಲ. ಅಲ್ಲಿ ಯಾವುದೋ ಮುಂದೆ ಒಂದು ಕೆರೆ ಬೇರೆ ಐತೆ. ಯಾವ ಕೆರೆ ಅದು?
ಟೇಕ್ ಫ್ಲೇವರಾ? ಅದಲ್ಲ ಫ್ಲೇವರ್ ಅಲ್ಲ, ಕೆರೆ ಹೆಸರು ಏನು ಕೊಟ್ಟಿಲ್ಲ ಗುರು ಇಲ್ಲಿ, ನನಗೇನು ಕಾಣಿಸ್ತಾನೆ ಇಲ್ಲ. ಬಟ್ ಅಲ್ಟಿಮೇಟ್ ಆಗೈತೆ, ನೀವು ಇನ್ ಪರ್ಸನ್ ನೋಡಬೇಕು, ಸಖತ್ತಾಗೈತೆ ನೋಡೋಕ್ಕೆ. ಮುಂಬೈ 780, ಹೊಸಪೇಟ್ 134, ದಾವಣಗೆರೆ 69. ಮಾತ್ರ ವೆದರು ಸಖತ್ ಇದು ಮಾಡ್ತಾಯಿದೆ, ನನಗೆ ಸಾಥ್ ಕೊಡ್ತಾಯಿದೆ. ಅಷ್ಟು ಬಿಸಿಲು ಅಂತಲೂ ಇಲ್ಲ, ಮಳೆ ಬರೋ ಥರನೂ ಇಲ್ಲ, ಚೆನ್ನಾಗೈತೆ ಇವತ್ತು ವೆದರ್ ಮಾತ್ರ. ಒಳ್ಳೆ ಟೈಮ್ ಅಂತಾರಲ್ಲ ರೈಡ್ ಮಾಡೋಕ್ಕೆ, ಆ ಥರ. ಅಷ್ಟೇ ನಾಳೆ ನಾಡಿದ್ದಲ್ಲಿ ಮಳೆ ಬರ್ಬೋದು, ಬಟ್ ಇವತ್ತು ಪ್ರಿಡಿಕ್ಷನ್ ಪ್ರಕಾರ ಬರಲ್ಲ. ಮೋಡನೂ ಮುಚ್ಕೊಂಡಿಲ್ಲ, ಆರಾಮಿಗೆ ಪ್ರಶಾಂತವಾಗಿದೆ ಎಲ್ಲ. ನೋಡೋಣ ಮುಂದೆ ಕಾಲು ಎತ್ಕೊಬೋದು, ಗೊತ್ತಿಲ್ಲ. ಬಟ್ ಅಲ್ಲಿವರೆಗೂ ವೆದರ್ ಎಂಜಾಯ್ ಮಾಡ್ಕೊಂಡು, ರೈಡ್ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇರೋಣ.